ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಆತನದ್ದು ವಯಸ್ಸಿಗೆ ಮೀರಿದ ಸಾಹಸ, ಏನೋ ಸಾಧಿಸಬೇಕು ಅನ್ನೋ ಉತ್ಸಾಹ. ಆದರೆ ಅದಕ್ಕೆ ಆರ್ಥಿಕ ಸಮಸ್ಯೆ ಅಡಚಣೆಯಾಗಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಅದೀಗ ಫಲ ಕೊಟ್ಟಿದೆ. ಆ ಪೋರನ ಸಾಹಸಕ್ಕೆ ಹಣ ಸಹಾಯ ಹರಿದು ಬರ್ತಾ ಇದೆ. ಬೈಕ್ ಮೇಲೆ ಪೋರನ ಬಗೆ ಬಗೆಯ ಸ್ಟಂಟ್ಸ್ ಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಎಂಥವರು ನಿಬ್ಬೆರಗಾಗ್ತಾರೆ. ಅಂದ್ಹಾಗೆ ಹೀಗೆ ಚಿತ್ರ ವಿಚಿತ್ರ ಸಾಹಸಗಳನ್ನ ಮಾಡ್ತಾ ಇರೋ ಈ ಪೋರನ ಹೆಸರು ಅಭಿಷೇಕ್. ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟಂಟ್ಸ್ ಗಳನ್ನ ಮಾಡಿ ಗುರುತಿಸಿಕೊಳ್ಳಬೇಕು ಅನ್ನೋದು ಈತನ ಕನಸು. ಹಾಗಾಗಿನೇ ನಿತ್ಯ 2 ಗಂಟೆ ಬೈಕ್ ಮೇಲೆ ಕಸರತ್ತು ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾನೆ. ಈತನ ಶ್ರಮಕ್ಕೆ ಈಗ ಹಣಕಾಸಿನ ನೆರವು ಕೂಡ ಹರಿದು ಬಂದಿದೆ. ಹೌದು, ಕಳೆದ ವಾರ ಸುವರ್ಣ ನ್ಯೂಸ್ನಲ್ಲಿ ಅಭಿಷೇಕ್ ಸಾಹಸದ ಬಗ್ಗೆ ಕಾರ್ಯಕ್ರಮ ಪ್ರಸಾರವಾದ ಬೆನ್ನಲ್ಲೇ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕ ಶರವಣ ನೆರವಿನ ಸಹಾಯ ಹಸ್ತ ಚಾಚಿದ್ದಾರೆ. ಅಭಿಷೇಕ್ಗೆ ಬೈಕ್ ಖರೀದಿಗೆ 25,000 ರೂಪಾಯಿ ಹಣ ನೀಡಿದ್ದಾರೆ. ನಿಜವಾಗಲೂ ಕೂಡ ಸುವರ್ಣ ವಾಹಿನಿಯಲ್ಲಿ ಈ ದೃಶ್ಯಾವಳಿಗಳನ್ನು ನಾನು ನೋಡಿದೆ. ಆವತ್ತಿನ ದಿನ ನನಗೆ ಇಂಥ ಒಂದು ಪ್ರತಿಭೆಗಳಿಗೆ ಒಂದು ಗುರುತಿಸುವ ಕೆಲಸವನ್ನು ಸದಾ ಸುವರ್ಣ ವಾಹಿನಿಯವರು ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತಿನ ದಿನ ನಾನು ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು 25,000 ರೂಪಾಯಿ ಒಂದು ಕಾಣಿಕೆಯನ್ನು ಕೊಟ್ಟಿದ್ದೀನಿ. ಅವನಿಗೆ ಈ ಒಂದು ಬೈಕ್ ತಗೊಳ್ಳಿಕ್ಕೆ ಒಂದು ಅಳಿಲು ಸೇವೆಯನ್ನು ನಾನು ಮಾಡಿರೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇನ್ನು ಸರವಣ ನೆರವಿನಿಂದ ಅಭಿಷೇಕ್ಗೆ ಸ್ವಂತ ಬೈಕ್ ಖರೀದಿಗೆ ಅನುಕೂಲವಾಗಿದ್ದು ತನ್ನ ಪ್ರಾಕ್ಟೀಸ್ಗೆ ಅದನ್ನೇ ಬಳಸುವ ಬಯಕೆಯನ್ನು ವ್ಯಕ್ತಪಡಿಸಿದ್ದಾನೆ. ಅವ್ರ ಮುಂದೆ ಮಾಡಿದ್ದಿಲ್ಲ ಅಂತ ನಂಗೆ ತುಂಬ ಖುಷಿ ಐತೆ. ಅದನ್ನು ಅವ್ರು ಬೈಕ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಇನ್ನೂ ತುಂಬ ಖುಷಿಯಾಗಿದೆ. CM ಅವ್ರ ಮುಂದೆ ಗಾಡಿ ಓಡಿಸೋದು ನೋಡಿ ಸರವಣ ಸರ್ ಇಂಥ ಒಂದು ಆಪರ್ಚುನಿಟಿನ ತಂದು ಕೊಟ್ಟಿರೋ ತುಂಬಾ ಖುಷಿಯಾಗುತ್ತೆ. ಕರ್ನಾಟಕದಲ್ಲೂ ಈ ಥರ ಎಲ್ಲ ಪ್ರೋತ್ಸಾಹ ಮಾಡಿ ನನಗೆ ಈ ಥರ ಮೇಲ್ ತಂದಿರೋರಿಗೆ ಅವರಿಗೆ ಹ್ಯಾಂಡ್ಸ್ ಅಪ್. ಬೈಕ್ನ ಬೆಲೆ 1,31,000. ಶರವಣ ಈಗಾಗಲೇ 25,000 ರೂಪಾಯಿ ನೀಡಿದ್ದಾರೆ. ಮುಂದೆ ಕೂಡ ಕೈಲಾದ ಸಹಾಯ ಮಾಡುತ್ತೇನೆಂಬ ಭರವಸೆ ನೀಡಿದ್ದಾರೆ. ಜೊತೆಗೆ ಶ್ರೀ ಸಾಯಿ ಗೋಲ್ಡ್ ಸಂಭ್ರಮ 100ರ ಕಾರ್ಯಕ್ರಮದ ವೇದಿಕೆಯಲ್ಲಿ ಈತನ ಪ್ರತಿಭೆ ಪ್ರದರ್ಶಿಸಲು ಅವಕಾಶ ಕಲ್ಪಿಸಿಕೊಟ್ಟು ಮುಖ್ಯಮಂತ್ರಿಗಳಿಗೂ ಈತನನ್ನ ಪರಿಚಯಿಸಲಿದ್ದಾರೆ. ಇದರಿಂದ ಅಭಿಷೇಕ್ ಫುಲ್ ಖುಷಿಯಾಗಿದ್ದು ಇನ್ನಷ್ಟು ಸಾಧನೆಯ ತವಕದಲ್ಲಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಉದ್ಯಾನ ನಗರಿಯಲ್ಲಿ ಡೆಂಘಿ ಮಹಾಮಾರಿ ಕಾಟ ಹೆಚ್ಚಾಗಿದೆ. ಇದರ ಬೆನ್ನಲ್ಲೇ ರಕ್ತದಾನಿಗಳ ಅಭಾವ ಸೃಷ್ಟಿಯಾಗಿದೆ. ಪ್ಲೇಟ್ಲೆಟ್ ಸೆಲ್ಸ್ಗಾಗಿ ಪರದಾಟ ಶುರುವಾಗಿದೆ. ರೋಗಿಗಳ ಸಂಬಂಧಿಗಳು ಪ್ಲೇಟ್ಲೆಟ್ಗಳಿಗಾಗಿ ಬ್ಲಡ್ ಬ್ಯಾಂಕ್ಗಳ ಮುಂದೆ ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿನ ಬೀದಿ ಬೀದಿಯಲ್ಲಿ ಕಸ ಕೊಳೆಯುತ್ತಿದೆ. ಇದರಿಂದಾಗಿಯೇ ಹಲವು ರೋಗಗಳು ಹಬ್ಬುತ್ತಿವೆ. ಅದರಲ್ಲೂ ಡೆಂಘಿ ಮಹಾಮಾರಿ ಹಲವರನ್ನ ಬಲಿ ತೆಗೆದುಕೊಂಡಿದೆ. ಈ ಬೆನ್ನಲ್ಲೇ ಡೆಂಘಿ ಕಾಯಿಲೆ ಪೀಡಿತರಿಗೆ ಬೇಕಾದ ಪ್ಲೇಟ್ಲೆಟ್ಗಳೇ ಸಿಗುತ್ತಿಲ್ಲ. ಜೊತೆಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಕ್ತದಾನ ಶಿಬಿರಗಳ ಸಂಖ್ಯೆ ಗಣನೀಯವಾಗಿ ಕುಸಿದಿದೆ. ಪರಿಣಾಮ ಪ್ಲೇಟ್ಲೆಟ್ ಸೆಲ್ಸ್ ಸಿಗದೆ ರೋಗಿಗಳು ಪರದಾಡುತ್ತಿದ್ದಾರೆ. ರಕ್ತದಾನಿಗಳು ಬ್ಲಡ್ ಬ್ಯಾಂಕ್ಗೆ ರಕ್ತ ನೀಡುವ ಅಗತ್ಯವಿಲ್ಲ. ಬದಲಾಗಿ ಪ್ಲೇಟ್ಲೆಟ್ ಸೆಲ್ಸ್ ಮಾತ್ರ ನೀಡಬಹುದು. ಒಂದು ಕೈಯಲ್ಲಿ ಬ್ಲಡ್ ಪಡೆಯುವ ಹೊಸ ತಂತ್ರಜ್ಞಾನದ ಯಂತ್ರ ಪ್ಲೇಟ್ಲೆಟ್ ಸೆಲ್ಸ್ ಶೇಖರಿಸಿ ನಂತರ ಮತ್ತೊಂದು ಕೈಗೆ ರಕ್ತವನ್ನು ರವಾನಿಸುತ್ತೆ. ಸಾಮಾನ್ಯವಾಗಿ ಪ್ಲೇಟ್ಲೆಟ್ಸು ಯಾವ ಕಾಯಿಲೆಯಿಂದ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುತ್ತೋ ಅಲ್ಲಿ ಪ್ಲೇಟ್ಲೆಟ್ಸ್ ಕೊಡಬೇಕಾಗತ್ತೆ. ಯಾಕೆ ಕೊಡಬೇಕಾಗುತ್ತೆ ಅಂದರೆ ಪ್ಲೇಟ್ಲೆಟ್ಸು ಬಾಡಿ ಒಳಗೆ ಬ್ಲೀಡಿಂಗ್ ಆಗದೆ ನೋಡ್ಕೊಳ್ಳುತ್ತೆ. ಪ್ಲೇಟ್ಲೆಟ್ ಕೌಂಟ್ ತುಂಬ ಕಡಿಮೆ ಆದಾಗ ಬಾಡಿ ಒಳಗೇ ಬ್ಲೀಡಿಂಗ್ ಆಗಿ ಸರ್ಕ್ಯುಲೇಟರಿ ಫೇಲ್ಯೂರ್ ಆಗಿ ಮನುಷ್ಯನು ಪ್ರಾಣಾಪಾಯ ಆಗೋ ಚಾನ್ಸಸ್. ಅದಕ್ಕೋಸ್ಕರ ಪ್ಲೇಟ್ಲೆಟ್ಸ್ ಕೊಡಬೇಕು. ಸದ್ಯ ಬೆಂಗಳೂರಿನ ಬ್ಲಡ್ ಬ್ಯಾಂಕ್ಗಳಲ್ಲಿ ಇರುವ ರಕ್ತ ಹಾಗೂ ಪ್ಲೇಟ್ಲೆಟ್ ಸೆಲ್ಸ್ ಪ್ರಮಾಣದ ಡೀಟೇಲ್ಸ್ ಇಲ್ಲಿದೆ. ಸದ್ಯ ಬೆಂಗಳೂರಿನಲ್ಲಿ ಸುಮಾರು 5,000 to 6,000 ಯೂನಿಟ್ ರಕ್ತ ಶೇಖರಣೆ ಇದೆ. ಇದರಲ್ಲಿ 1,800 ಯೂನಿಟ್ ದಿನಕ್ಕೆ ಬಳಕೆಯಾಗುತ್ತೆ. ಇನ್ನು ನಗರದಲ್ಲಿ ಶೇಖರಣೆ ಇರೋ ಪ್ಲೇಟ್ಲೆಟ್ ಸೆಲ್ಸ್ ಪ್ರಮಾಣ 60 to 70 ಯೂನಿಟ್ ಮಾತ್ರ. ಆದರೆ ಈಗ ಡೆಂಘಿ ಕಾರಣದಿಂದ 2,000 ಯೂನಿಟ್ ದಿನದ ಅಗತ್ಯವಿದೆ. ರಕ್ತ ಶೇಖರಣೆಗೆ 35 ದಿನ ಕಾಲಾವಕಾಶವಿರುತ್ತೆ. ಆದರೆ ಪ್ಲೇಟ್ಲೆಟ್ ಸೆಲ್ಸ್ ಇರೋ ಕಾಲಾವಕಾಶ ಕೇವಲ 5 ದಿನ ಮಾತ್ರ. ಇತ್ತ ಪ್ಲೇಟ್ಲೆಟ್ ಸೆಲ್ಸ್ ದಾನಿಗಳು ದೇಹದಲ್ಲಿರುವ ಸೆಲ್ಸ್ ನೀಡಿದರೆ ಮುಂದಿನ 5 ದಿನದ ಒಳಗೆ ಮತ್ತೆ ಸೆಲ್ಸ್ ನೀಡೋ ಶಕ್ತಿ ಇರುತ್ತೆ. ಹೀಗಾಗಿ ಪ್ಲೇಟ್ಲೆಟ್ಸ್ ದಾನ ಮಾಡಿ ಪ್ರಾಣ ಉಳಿಸಿ.
ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಸ್ತನ ಕ್ಯಾನ್ಸರ್ ಬಗ್ಗೆ ಮಹಿಳೆಯರಲ್ಲಿ ಅರಿವು ಮೂಡಿಸಲು ಇವತ್ತು ಬೆಂಗಳೂರಿನ ಎಚ್ಸಿಜಿ ಕ್ಯಾನ್ಸರ್ ಆಸ್ಪತ್ರೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇದರ ಅಂಗವಾಗಿ ಬೆಂಗಳೂರಿನ ಹಲಸೂರು ಕೆರೆ ಬಳಿ ಸೇರಿದ ಸಾವಿರಾರು ಜನರು ಕ್ಯಾಂಡಲ್ ಲೈಟ್ ಉರಿಸಿ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಕಳೆದ ಕೆಲವು ವರ್ಷಗಳಿಂದ ಹೋಲಿಸಿದ್ರೆ ಮಹಿಳೆಯರಲ್ಲಿ ಈ ಕ್ಯಾನ್ಸರ್ ಬಗ್ಗೆ ಭಯ ಕಡಿಮೆಯಾಗಿದೆ. ತಪಾಸಣೆಗೆ ಬರ್ತಾ ಇದ್ದಾರೆ. ಈ ಜಾಗೃತಿ ಇನ್ನಷ್ಟು ಹೆಚ್ಚಾಗಬೇಕು ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೈದ್ಯರು ಆಶಯ ವ್ಯಕ್ತಪಡಿಸಿದರು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿತ್ತು. ಉನ್ನತ ಶಿಕ್ಷಣ ಸಚಿವ ಸಿಟಿ ರವಿ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಪಾಲ್ಗೊಂಡಿದ್ದರು. ಬ್ಯಾರಿಗಳ ವಿಶೇಷ ಸಂಸ್ಕೃತಿಯ ಪ್ರತೀಕವಾದ ಧಫ್ ವಾದ್ಯ ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಬ್ಯಾರಿ ಸಮುದಾಯದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಸಾಧಕರಿಗೆ ಸಿಟಿ ರವಿ ಮತ್ತು ಮುಖ್ಯಮಂತ್ರಿ ಚಂದ್ರು ಸನ್ಮಾನ ಮಾಡಿದರು. ಯಾಕೂಬ್ ಕಾಲಗುರುವಾಡಿ ಸದಸ್ಯರು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಈ ಪ್ರಶಸ್ತಿ ಪತ್ರದ ವಾಚನ ಹಾಕಿಕೊಂಡು ಹಮೀದ್ ಲೋಕ ಕಲ್ಯಾಣಕ್ಕಾಗಿ ಗಿರಿನಗರದಲ್ಲಿ ಇವತ್ತು ಗಿರಿಜಾ ಕಲ್ಯಾಣೋತ್ಸವ ಸಂಭ್ರಮದಿಂದ ನಡೆಯಿತು. ರಾಜ್ಯದಲ್ಲಿ ಭೀಕರವಾಗಿ ತಾಂಡವ ಆಡ್ತಾ ಇರೋ ಬರಗಾಲದ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದ ಆರೋಗ್ಯ ಮತ್ತು ಸಾಮಾಜಿಕ ಸೇವಾ ಟ್ರಸ್ಟ್ ವಿಶೇಷವಾಗಿ ಗಿರಿಜಾ ಕಲ್ಯಾಣೋತ್ಸವವನ್ನು ಆಯೋಜಿಸಿತ್ತು. ಕಲ್ಯಾಣೋತ್ಸವದಲ್ಲಿ ಮೇಯರ್ ವೆಂಕಟೇಶ್ ಮೂರ್ತಿ, ಸಂತೋಷ್ ಗುರೂಜಿ ಭಾಗಿಯಾಗಿದ್ದು ನೂರಾರು ಭಕ್ತಾದಿಗಳು ಶಿವ ಪಾರ್ವತಿಯರ ವಿವಾಹ ಸಂಭ್ರಮವನ್ನು ಕಣ್ತುಂಬಿಕೊಂಡರು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ರೇಟ್ ಎಷ್ಟಾಗಿದೆ ನೋಡೋಣ ಬನ್ನಿ.